ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನ ಗೆಲುವನ್ನು ಸಾಧಿಸಿರುವ ಹಿನ್ನೆಲೆಯಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಪಾಕ್ ಬೆಂಬಲಿಗರು ಪಾಕಿಸ್ತಾನದ ಧ್ವಜ ಹಾರಿಸಿದರೆಂಬ ಆರೋಪ ಈಗ ಕೊಡಗು ಜಿಲ್ಲೆಯ 7ನೇ ಹೊಸಕೋಟೆಯಲ್ಲಿ ತಡರಾತ್ರಿ ನಡೆದಿರುವಂತದ್ದು ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಘಟನೆಯಲ್ಲಿ 4 ಶಂಕಿತರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸುಂಟಿಗೊಪ್ಪ ಪೊಲೀಸರು ಸೋಮವಾರಪೇಟೆ ತಾಲೂಕಿನ 7ನೇ ಹೊಸಕೋಟೆ ಗ್ರಾಮ ಪಾಕ್ ಈ ಒಂದು ಗೆಲುವನ್ನ ಸಾಧಿಸಿದ ಸಂದರ್ಭದಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರು. ಇದೀಗ ಪೊಲೀಸರು ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಭಾರತ ಮತ್ತು ಪಾಕ್ ಫೈನಲ್ ಹಣಾಹಣಿಯಲ್ಲಿ ಪಾಕ್ ಗೆಲುವನ್ನ ಸಾಧಿಸಿತ್ತು. ಈ ಕಾರಣದಿಂದ ಕೊಡಗಿನಲ್ಲಿ ಪಾಕ್ ಬೆಂಬಲಿಗರು ಧ್ವಜವನ್ನ ಪ್ರದರ್ಶನ ಮಾಡುವ ಮೂಲಕ ಅದರಂತೆ ಪಟಾಕಿಯನ್ನ ಸಿಡಿಸುವ ಮೂಲಕ ಸಂಭ್ರಮಾಚರಣೆಯನ್ನ ಮಾಡಿದ್ರು. ಇದೀಗ ಅವರನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿನ್ನೆಯ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಹಣಾಹಣಿಯಲ್ಲಿ ಪಾಕಿಸ್ತಾನ ಗೆಲುವನ್ನ ಸಾಧಿಸಿತ್ತು. ಈ ಕಾರಣಕ್ಕಾಗಿ ಭಾರತೀಯ ಕ್ರಿಕೆಟ್ ಪ್ರೇಮಿಗಳಿಗೆ ಇದರ ಒಂದು ನಿರಾಸೆ ಉಂಟು ಮಾಡಿತ್ತು. ಭಾರತ ಸೋಲನ್ನು ಅನುಭವಿಸಿರುವುದು. ಆದರೆ ಕೊಡಗಿನಲ್ಲಿ ಪಾಕಿಸ್ತಾನ ಬೆಂಬಲಿಗರು ಇದೀಗ ಪಾಕಿಸ್ತಾನ ಗೆಲುವನ್ನ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಕೊಡಗು ಜಿಲ್ಲೆಯ 7ನೇ ಹೊಸಕೋಟೆಯಲ್ಲಿ ತಡರಾತ್ರಿ ಘಟನೆ ನಡೆದಿರುವಂತದ್ದು. ಇದೀಗ ಸಂಭ್ರಮಾಚರಣೆಯನ್ನ ಮಾಡಿರುವವರನ್ನ ಇದೀಗ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಂಟಿಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅನುಕಾರಪ್ಪ, ಪ್ರಮುಖವಾಗಿ ಇದೀಗ ಕಾಶ್ಮೀರದಲ್ಲಿ ಪಾಕಿಸ್ತಾನದ ಧ್ವಜವನ್ನ ಫ್ಲಾಗ್ ಅನೌನ್ಸ್ ಮಾಡೋದು ಸರ್ವೇ ಸಾಮಾನ್ಯವಾಗಿತ್ತು. ಅದೀಗ ಕೊಡಗಿನಲ್ಲೂ ಇದೀಗ ಆಗಿರುವಂತದ್ದು ಏನ್ ಮಾಹಿತಿ ಲಭ್ಯವಾಗ್ತಿದೆ ಅನುಕಾರಪ್ಪ? ರಂಜಿತ್, ಇದು ಸೋಮವಾರಪೇಟೆ ತಾಲೂಕಿನ 7ನೇ ಹೊಸಕೋಟೆಯಲ್ಲಿ ನಡೆದಿರುವಂತಹ ಘಟನೆ. ಅಂದ್ರೆ ನಿನ್ನೆ ಏನು ಪಾಕಿಸ್ತಾನ ಜಯಬೇರಿ ಬಾರಿಸಿತ್ತು ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ. ಇದು 10:15 ಗಂಟೆ ಈ ಘಟನೆ ನಡೆದಿದೆ. ಅಂದ್ರೆ 10:15 ಗಂಟೆಗೆ ಬಂದು ಇಲ್ಲಿ ಪಟಾಕಿ ಸಿಡಿಸಿ ಅವರು ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೂಗುತ್ತಾ ಅಲ್ಲಿಂದ ಹೋದ್ರು ಅಂತ ಹೇಳಿ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಪಾಕಿಸ್ತಾನ ಧ್ವಜವನ್ನು ಹಾರಿಸಿದ್ದಾರೆ ಅಂತ ಹೇಳುವುದಕ್ಕೆ ಅವರು CCTV ನೋಡಿ ಆಗ್ಬೇಕಂತ ಪೊಲೀಸರು ಹೇಳ್ತಿದ್ದಾರೆ. ಅಂದ್ರೆ ಪರಿಶೀಲನೆ ಮಾಡಿ ಬಳಿಕ ಹೇಳ್ಬೋದು ಅಂತ ಹೇಳಿ. ಆದ್ರೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದು ಮತ್ತೆ ಘೋಷಣೆಗಳನ್ನು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ದು ಅದು ಸತ್ಯ. ಇದು ಈ ಬಗ್ಗೆ ಸ್ಥಳೀಯರೇ ಇಲ್ಲಿ ಬಂದು ಇಲ್ಲಿ ಒಂದು ದೂರನ್ನು ಕೊಟ್ಟಿದ್ದಾರೆ ಸುಂಟಿಕೊಪ್ಪ ಠಾಣೆಯಲ್ಲಿ. ರಾತ್ರೋರಾತ್ರಿ ಪೊಲೀಸರು ಅವರನ್ನು ವಶಕ್ಕೆ, ದುಷ್ಕರ್ಮಿಗಳು ಯಾರಿದ್ದಾರೆ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಈಗ ಸುಂಟಿಕೊಪ್ಪ ಪೊಲೀಸ್ ಠಾಣೆ ಒಳಗೆ ಅವರಿದ್ದಾರೆ. ಮತ್ತು FIR ದಾಖಲಾಗಿಲ್ಲ, ಅದನ್ನು FIR ದಾಖಲು ಮಾಡಬೇಕು, ಕೂಡಲೇ ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತ ಹೇಳಿ ಹಿಂದೂ ಪರ ಸಂಘಟನೆಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಸುಂಟಿಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಜಮಾವಣೆಗೊಂಡಿದ್ದಾರೆ. ಈಗ ಪೊಲೀಸರು ಮುಂದೆ ಏನ್ ಮಾಡ್ತಾರೆ, FIR ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ. ಸಂಯುಕ್ತ, ಇನ್ನು ಪ್ರಮುಖವಾಗಿ ಎಷ್ಟು ಜನರನ್ನ ಬಂಧಿಸಲಾಗಿದೆ, ಇವರು ಯಾರೇನೋ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯವಾಗಿದೆಯಾ ಅನುಕಾರಪ್ಪ? 4 ಜನರನ್ನು ವಶಕ್ಕೆ ಪಡೆಯಲಾಗಿದೆ ಅಂತ ಹೇಳಿ ಹೇಳಲಾಗಿದೆ. ಆದ್ರೆ ಈಗ ನಮಗೆ ಇಲ್ಲಿ ಪೊಲೀಸ್ ಠಾಣೆಗೆ ಬಂದಾಗ ಸಿಕ್ಕಿದ ಮಾಹಿತಿ ಪ್ರಕಾರ 3 ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆ 3 ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೆ ಅವರ ಮೇಲೆ ಕೂಡಲೇ ಕ್ರಮ ತಗೊಳ್ಬೇಕು. ಮತ್ತೆ ಉಳಿದ ಯಾರಿದ್ದಾರೆ ದುಷ್ಕರ್ಮಿಗಳು ಅವರನ್ನು ಬಂಧನ ಮಾಡ್ಬೇಕಂತ ಹೇಳಿ ಇಲ್ಲಿ ಒತ್ತಾಯ ಕೇಳಿ ಬರ್ತಾ ಇದ್ದಾರೆ. ಜೊತೆ ಓಕೆ, ಥ್ಯಾಂಕ್ ಯು ಅನುಕಾರಪ್ಪ ಮಾಹಿತಿಗಾಗಿ.